ಅಸಲಿ ನಾಮಪತ್ರವನ್ನೇ ರಕ್ಷಾ ರಾಮಯ್ಯನವರು ಮರೆತು ಬಂದಂತಹ ಘಟನೆ ನಡೆದಿದೆ. ಅಸಲಿ ನಾಮಪತ್ರವನ್ನೇ ಮರೆತು ಬಂದ ರಕ್ಷಾ ರಾಮಯ್ಯ ಪಿಎ ಎಡವಟ್ಟಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯನವರು ಪೇಚಿಗೆ ಸಿಲುಕಿದ್ರು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರ ಪಿಎ ಮಾಡಿರುವಂತಹ ಎಡವಟ್ಟು ಎರಡು ತಂಡಗಳಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಮೊದಲ ತಂಡದ ಜೊತೆ ನಾಮಪತ್ರವನ್ನ ಹಾಕಿದ್ದ ರಕ್ಷಾ ರಾಮಯ್ಯ ಎರಡನೇ ತಂಡದ ಜೊತೆ ಸಲ್ಲಿಸಲು ಅಸಲಿ ನಾಮಪತ್ರವೇ ಇರಲಿಲ್ಲ. ಇದರಿಂದಾಗಿ ಬೇಸರಗೊಂಡು ಚುನಾವಣಾಧಿಕಾರಿ ಚೇಂಬರ್ ಹೊರಗೆ ಫೋಟೋವನ್ನ ತೆಗೆಸಿಕೊಂಡು ಅಲ್ಲಿಂದ ವಾಪಸ್ ಬಂದರು ರಕ್ಷಾ ರಾಮಯ್ಯ. ಎರಡನೇ ತಂಡದಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಎಚ್ಎಂ ರೇವಣ್ಣ, ವೆಂಕಟರಮಣಯ್ಯ, ಎಂಎಲ್ಸಿ ರವಿ ಜೊತೆ ನಾಮಪತ್ರವನ್ನ ಹಾಕಬೇಕಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಫೋಟೋವನ್ನ ತೆಗೆಸಿಕೊಂಡು ವಾಪಸ್ ಬಂದಿದ್ದಾರೆ. ಅಸಲಿ ನಾಮಪತ್ರವನ್ನೇ ಮರೆತು ರಕ್ಷಾ ರಾಮಯ್ಯನವರು ವಾಪಸ್ ಬಂದಂತಹ ಘಟನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್. ಏನಿದು ಎಡವಟ್ಟು ಅಂತ, ಏನ ಗೊಂದಲ ಉಂಟಾಯ್ತಲ್ಲಿ? ಮಧುಶ್ರೀ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲಾ ಶಾಸಕರು ಸಚಿವರುಗಳನ್ನ ಕರೆತಂದಿದ್ರು. ಮತ್ತು ಅವರು ಬಹಳ ಜನ ಇದ್ದ ಕಾರಣ ಎರಡು ತಂಡಗಳಾಗಿ, ಅಂದ್ರೆ ಇವತ್ತೇ ಎರಡು ಸೆಟ್ಗಳನ್ನ ಹಾಕ್ಬೇಕು, ಒಂದು ತಂಡದಲ್ಲಿ 5 ಜನ ಶಾಸಕರು ಸಚಿವರು ಈ ತರ ಪ್ಲಾನ್ ಮಾಡ್ಕೊಂಡಿದ್ರು. ಈ ಮೊದಲನೇ ತಂಡದಲ್ಲಿ KH ಮುನಿಯಪ್ಪ ಇರ್ಬೋದು, ಶರತ್ ಬಚ್ಚೇಗೌಡ ಇರ್ಬೋದು, SN ಸುಬ್ಬಾರೆಡ್ಡಿ ಇರ್ಬೋದು, ಅವರು ಜೊತೆಗೂಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು. ನಂತರ ಇನ್ನುಳಿದಂತ MLC ರವಿ ಅವರಿದ್ರು, ಮತ್ತೆ ವೆಂಕಟರಮಣಯ್ಯ ಅವರಿದ್ರು, ಮತ್ತೆ ಶಾಸಕ ಪ್ರದೀಪ್ ಈಶ್ವರ್ ಅವರಿದ್ರು, ಮತ್ತು HM ರೇವಣ್ಣ ಅವರಿದ್ರು. ಇವ್ರ ಜೊತೆಗೂಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಇನ್ನೇನು ಚುನಾವಣಾಧಿಕಾರಿಯ ಚೇಂಬರ್ಗೆ ಹೋಗ್ಬೇಕಿತ್ತು. ಅಷ್ಟೊತ್ತಿಗೆ ನೋಡಿದಾಗ ಅವ್ರ PA ಬಳಿ ಮತ್ತೊಂದು ಸೆಟ್ಟು ನಾಮಪತ್ರ ಇರಲಿಲ್ಲ. ಇದರಿಂದ ಗಲಿಬಿಲಿಗೊಂಡಂತ ರಕ್ಷಾ ರಾಮಯ್ಯ ಅವರು ಕೊನೆಗೆ ರಕ್ಷಾ ರಾಮಯ್ಯ ಅವರು ಅಲ್ಲಿದ್ದಂತ ಸಚಿವರು ಮತ್ತು ಶಾಸಕರು ಅವ್ರಿಗೆ ಹೇಳಿಬಿಟ್ಟು ಅಲ್ಲಿಂದ ಫೋಟೋ ತೆಗೆದುಕೊಂಡು ವಾಪಸ್ ಬಂದಂತ ಒಂದು ಪ್ರಸಂಗ ನಡೆಯಿತು. ಮಧುಶ್ರೀ, ಧನ್ಯವಾದ ಭೀಮಪ್ಪ ತಮ್ಮ ಮಾಹಿತಿಗಾಗಿ. ಅಸಲಿ ನಾಮಪತ್ರವನ್ನೇ ಮರೆತು ಬಂದ ಕಾರಣದಿಂದಾಗಿ ಒಂದಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗದಿದ್ರೆ ಸುಪ್ರೀಂಗೆ ರಾಮಜನ್ಮ ಭೂಮಿ ತೀರ್ಪು ಕೊಡೋಕೆ ಆಗ್ತಿರ್ಲಿಲ್ಲ. ಮೋದಿ ಅವರು ಪ್ರಧಾನಿ ಆಗಿದ್ರಿಂದಲೇ ಇದು ಸಾಕಾರವಾಯಿತು. ಮಂಗಳೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ. ಒಂದು ವೇಳೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ರಾಮ ಜನ್ಮಭೂಮಿಯ ತೀರ್ಪನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟಿಗೆ ಇಡೀ ಒಂದು ತೀರ್ಪನ್ನು, ನ್ಯಾಯಯುತವಾದಂತಹ ತೀರ್ಪನ್ನು ಕೊಟ್ಟಾದ ನಂತರ ಕೂಡ ಶಾಂತಿಯನ್ನು ಕಾಪಾಡುವಂತಹ ಒಂದು ಭರವಸೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟ ನಂತರನೇ ಆ ತೀರ್ಪು ಹೊರಗಡೆ ಬಂತು. ಅದಕ್ಕಿಂತ ಮೊದಲೇನು ಗೊತ್ತಿರಲಿಲ್ವಾ? ಆ ಮಸೀದಿನ ಕಟ್ಟಿರುವಂತದ್ದು, ಮಂದಿರವನ್ನು ಹೊಡೆದಾಕಿ ಕಟ್ಟಿರೋದಂತ ಶತಮಾನಗಳಿಂದಲೂ ಗೊತ್ತಿತ್ತು. ಆದ್ರೆ ತೀರ್ಪು ಕೊಡುವಂತ ಧೈರ್ಯ ಇರಲಿಲ್ಲ. ಆ ಧೈರ್ಯ ಬಂದಿದ್ದು ಯಾರಿಂದಾಗಿ ಅಂತಂದ್ರೆ ಅದು ನರೇಂದ್ರ ಮೋದಿಜಿಯಿಂದಾಗೆ. ಆ ನರೇಂದ್ರ ಮೋದಿಜಿನವ್ರು ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ನೀವು. ಇನ್ನೊಂದು ತಿಳ್ಕೊಳ್ಳಿ, ಒಂದು